ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ವಿಶೇಷ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನೋಡಿ, ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಇದ್ದಕ್ಕಿದ್ದ ಹಾಗೆ ಉದಯಿಸಿದಂಥ ಒಬ್ಬ ತಾರೆ ಬ್ರೂಸ್ ಲೀ. ಈ ಶತಮಾನದಲ್ಲಿ ಸಹ ಬ್ರೂಸ್ ಲೀಯ ಪ್ರಭಾವವನ್ನು ಇನ್ನೂ ಯಾರೂ ಮೀರಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂಥ ಒಬ್ಬ ಮಾರ್ಷಲ್ ಆರ್ಟ್ಸ್ ಪಟು. 1973ನೇ ಇಸ್ವಿ ಜುಲೈ 20ನೇ ತಾರೀಕು ಬ್ರೂಸ್ ಲೀ ಅವರು ಸಾಯುವಾಗ ಅವರ ವಯಸ್ಸು ಕೇವಲ 32 ವರ್ಷಗಳು. ಬ್ರೂಸ್ ಲೀ ಅವರ ಸಾವು ಒಂದು ನಿಗೂಢ ಸಾವು. ಇವತ್ತಿಗೂ ಅದರ ಕಾರಣಗಳು ತಿಳಿದಿಲ್ಲ. ವೈದ್ಯರು ಸೆರೆಬ್ರಲ್ ಎಡಿಮಾ ಎನ್ನುವ ಒಂದು ಹೆಸರನ್ನು ಕೊಟ್ಟು ಅದಕ್ಕೆ ಅವರು ಬಲಿಯಾದರು ಅಂತ ಹೇಳ್ತಾರೆ. ಆದರೆ ಬ್ರೂಸ್ ಲೀ ಅವರ ಸಾವಿನ ಸುತ್ತ ಬೇಕಾದಷ್ಟು ರೋಚಕವಾದ ಕಥೆಗಳು ಆವತ್ತಿನ ಕಾಲದಲ್ಲಿ ಹರಿದಾಡಿದ್ವು. ಬ್ರೂಸ್ ಲೀ ಅವರ ಕೀರ್ತಿಯನ್ನು ಸಹಿಸಲಾರದೆ ಅವರ ಎದುರಾಳಿಗಳು, ಪ್ರತಿಸ್ಪರ್ಧಿಗಳು ಅನ್ನಿಸಿಕೊಂಡವರು ಕೆಲವರು ಅವರನ್ನು ಆ ರೀತಿಯ ಒಂದು ಮರಣಕ್ಕೆ ತುತ್ತಾಗುವ ಹಾಗೆ ಮಾಡಿದ್ರು. ಕೇವಲ ಶೇಕ್ ಹ್ಯಾಂಡ್ ನೀಡುವ ಮೂಲಕ ವಿದ್ಯುತ್ ತರಂಗಗಳನ್ನು ಎದುರಿಗಿರುವ ವ್ಯಕ್ತಿಯ ಮೈಯಲ್ಲಿ ಹಾಯಿಸಿ ಆತನ ಮೆದುಳಿಗೆ ಅಪಾಯವನ್ನು ತರಬಹುದು, ಅಂಥದ್ದೊಂದು ತಂತ್ರವನ್ನು ಉಪಯೋಗಿಸಿ ಅವರನ್ನು ಸಾಯಿಸಲಾಯಿತು. ಹೀಗೆಲ್ಲ ಕಥೆಗಳು ಹುಟ್ಕೊಂಡಿದ್ದಾವೆ. ಅವುಗಳ ಅಸಲಿಯತ್ತುಗಳ ಬಗ್ಗೆ ಇದುವರೆಗೂ ಯಾವುದೇ ಒಂದು ರೀತಿಯಾದ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಬ್ರೂಸ್ ಲೀ ಅವರು ವಯಸ್ಸಲ್ಲದ ವಯಸ್ಸಲ್ಲಿ ನಮ್ಮನ್ನು ಅಗಲಿ ಹೋದರು, ಅದಂತೂ ಸತ್ಯ. ನೋಡಿ, ಮೈಕೇಲ್ ಜಾಕ್ಸನ್ ಸಹ ಸಂದರ್ಭವಶಾತ್ ಅಮೆರಿಕಾದಲ್ಲಿ ಜನಿಸಿದ್ದರಿಂದಾಗಿ ಅಲ್ಲಿಯ ಪೌರತ್ವ ಲಭ್ಯವಾಗಿ ಮುಂದೆ ಅಮೆರಿಕದ ಜನರ ಆರಾಧ್ಯ ದೈವವಾದರು. ಬ್ರೂಸ್ ಲೀ ಅವರು ಕೂಡ ಅದೇ ರೀತಿಯಲ್ಲಿ ಅವರ ತಂದೆ ತಾಯಿಗಳು ಅಮೆರಿಕ ಪ್ರವಾಸದಲ್ಲಿದ್ದಾಗ ಹುಟ್ಟಿದ್ದರಿಂದಾಗಿ ಅವರಿಗೆ ಅಮೆರಿಕದ ಪೌರತ್ವ ಲಭ್ಯವಾಯಿತು. ಬ್ರೂಸ್ ಲೀ ಅವರ ಮತ್ತೊಂದು ಹೆಸರು ಲೀ ಜುನ್ ಫಾನ್. ಈ ರೀತಿಯ ಅನೇಕ ಹೆಸರುಗಳಿವೆ ಅವರಿಗೆ, ಆದರೆ ನಾವು ಅವರನ್ನು ಬ್ರೂಸ್ ಲೀ ಅಂತಲೇ ಗುರುತಿಸ್ತೀವಿ. 27ನೇ ತಾರೀಕು ನವೆಂಬರ್ 1940ರಲ್ಲಿ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜನಿಸ್ತಾರೆ. ಅವರ ತಂದೆ ಲೀ ಹೋಯ್ ಚುನ್ ಅವರು ಹಾಗೂ ತಾಯಿ ಗ್ರೇಸ್ ಹೋ ಅವರು. ಅವರ ತಂದೆ ಒಬ್ಬ ಅಪೆರಾ ಸಿಂಗರ್ ಆಗಿರ್ತಾರೆ. ಒಂದು ಕಾರ್ಯಕ್ರಮವನ್ನು ನೀಡುವ ಸಲುವಾಗಿ ಅಮೆರಿಕ ಪ್ರವಾಸದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಅಂದರೆ 27ನೇ ತಾರೀಕು ನವೆಂಬರ್ 1940ನೇ ಇಸ್ವಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬ್ರೂಸ್ ಲೀ ಅವರ ಜನನವಾಗುತ್ತೆ. ಹಾಗಾಗಿ ಅಮೆರಿಕದ ನೆಲದಲ್ಲಿ ಜನಿಸಿದವರಿಗೆ ಅಮೆರಿಕದ ಪೌರತ್ವವನ್ನು ಕೊಡಬೇಕು ಎನ್ನುವ ಒಂದು ನಿಯಮ ಅಲ್ಲಿ ಇರೋದರಿಂದ ಆ ಕಾನೂನಿನ ಪ್ರಕಾರ ಬ್ರೂಸ್ ಲೀ ಅವರು ಅಮೆರಿಕದ ಪ್ರಜೆಯಾಗ್ತಾರೆ. ಬ್ರೂಸ್ ಲೀ ಅವರ ಕುಟುಂಬ ಇದ್ದಿದ್ದು ಹಾಂಗ್ಕಾಂಗ್ನಲ್ಲಿ. ನೋಡಿ, ಬ್ರೂಸ್ ಲೀ ಚಿಕ್ಕ ಮಗುವಾಗಿದ್ದಾಗಲೇ ಹಾಂಗ್ಕಾಂಗ್ನಲ್ಲಿ ನಿರ್ಮಾಣವಾಗ್ತಾ ಇದ್ದಂಥ ಚೀನಿ ಭಾಷೆಯ ಚಿತ್ರಗಳಲ್ಲಿ ಬಾಲ ಕಲಾವಿದರಾಗಿ ಅಭಿನಯಿಸ್ತಾರೆ. ಮುಂದೆ ಕೂಡ ಅವರಿಗೆ ಚಲನಚಿತ್ರಗಳಲ್ಲಿ ಅಭಿನಯಿಸಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. 1959ರಲ್ಲಿ ಆಗ್ನೆಸ್ ಲೀ ಎನ್ನುವ ಬ್ರೂಸ್ ಲೀ ಅವರ ಅಕ್ಕ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರ್ತಾರೆ. ಅಲ್ಲಿಗೆ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಕಳಿಸಲಾಗುತ್ತೆ. ಅದು ಬ್ರೂಸ್ ಲೀ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತೆಗೆದುಕೊಳ್ಳುತ್ತೆ. ಈ ಹಿರಿಯ ಸಹೋದರಿ ಅಲ್ಲದೆ ಬ್ರೂಸ್ ಲೀ ಅವರಿಗೆ ಪೀಟರ್ ಲೀ ಹಾಗೂ ರಾಬರ್ಟ್ ಲೀ ಎನ್ನುವ ಇಬ್ಬರು ಸಹೋದರರು ಕೂಡ ಇದ್ದಾರೆ. 1964ರಲ್ಲಿ ಒಂದು ಶಾಲೆಯಲ್ಲಿ ಈ ಮಾರ್ಷಲ್ ಆರ್ಟ್ಸನ್ನು ಕಲಿಸುವ ಸಲುವಾಗಿ ಬ್ರೂಸ್ ಲೀ ಅವರು ಹೋಗ್ತಾ ಇರ್ತಾರೆ. ಆಗ ಅವರ ವಿದ್ಯಾರ್ಥಿಯಾಗಿ ಬಂದಂಥ ಲಿಂಡಾ ಎಮರಿ ಎನ್ನುವ ಯುವತಿಯ ಜೊತೆಯಲ್ಲಿ ಮುಂದೆ ಅವರಿಗೆ ವಿವಾಹವಾಗುತ್ತೆ. ಈ ವಿವಾಹಕ್ಕೆ ಇಬ್ಬರು ಮಕ್ಕಳು ಕೂಡ ಜನಿಸ್ತಾರೆ. 1965ರಲ್ಲಿ ಬ್ರೂಸ್ ಲೀಯ ಮಗ ಬ್ರ್ಯಾಂಡನ್ ಲೀ ಅವರ ಜನನವಾಗುತ್ತೆ. 1959ರಲ್ಲಿ ಶಾನನ್ ಲೀ ಅಂದರೆ ಬ್ರೂಸ್ ಲೀ ಅವರ ಮಗಳ ಜನನವಾಗುತ್ತೆ. ನೋಡಿ, ಬ್ರೂಸ್ ಲೀ ಅವರು ಅಮೆರಿಕಕ್ಕೆ ಕಾಲಿಟ್ಟು ಅಲ್ಲಿ ಪ್ರಸಿದ್ಧಿಯನ್ನು ಪಡೆಯುವವರೆಗೆ ಚೀನೀಯರನ್ನು ನೋಡುವಂಥ ಅಮೆರಿಕನ್ನರ ದೃಷ್ಟಿಕೋನವೇ ಬೇರೆಯಾಗಿತ್ತು. ಹೇಗೆ ಶ್ಯಾಮಲವರ್ಣೀಯರನ್ನು ಸಹ ಅಮೆರಿಕದವರು ಒಂದು ರೀತಿಯ ದೃಷ್ಟಿಯಿಂದ ನೋಡ್ತಾ ಇದ್ದರು. ಮುಂದೆ ಮೈಕೇಲ್ ಜಾಕ್ಸನ್ ಅವರು, ಕಲಾವಿದ ಸಿಡ್ನಿ ಪಾಯ್ಟರ್ ಅವರು, ಇಂಥ ಅನೇಕ ಮಹನೀಯರಿಂದಾಗಿ ಅವರ ದೃಷ್ಟಿಕೋನ ಹೇಗೆ ಬದಲಾಗುತ್ತೋ ಹಾಗೆ ಚೀನೀಯರನ್ನು ನೋಡುವ ದೃಷ್ಟಿಕೋನ ಬ್ರೂಸ್ ಲೀ ಅವರ ನಂತರ ಬದಲಾಗುತ್ತೆ. ನೋಡಿ, ಚೀನಿ ಜಪಾನಿ ಸಮರ ಕಲೆಗಳು, ಈ ಜೂಡೋ, ಕರಾಟೆ, ಈ ರೀತಿಯ ಅನೇಕ ಪ್ರಕಾರಗಳಿವೆ. ಅವೆಲ್ಲವನ್ನು ಒಟ್ಟಾರೆ ಸೇರಿಸಿ ಅದಕ್ಕೆ ಬಾಕ್ಸಿಂಗನ್ನು ಸಹ ಒಂದು ರೀತಿಯಲ್ಲಿ ಬ್ಲೆಂಡ್ ಮಾಡಿ ಬ್ರೂಸ್ ಲೀ ಅವರು ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ ಅಂತ ಒಂದು ಹೈಬ್ರಿಡ್ ಮಾರ್ಷಲ್ ಆರ್ಟ್ಸ್ನ ಒಂದು ಪ್ರಕಾರವನ್ನೇ ಆರಂಭ ಮಾಡ್ತಾರೆ. ಅದನ್ನು ಕಲಿಸುವಂಥ ಶಾಲೆಗಳನ್ನು ಅಲ್ಲಿ ತೆರಿತಾ ಹೋಗ್ತಾರೆ. ಅಮೆರಿಕಾದಲ್ಲಿ 2-3 ಕಡೆಗಳಲ್ಲಿ ಅವರ ಶಾಲೆಗಳು
ಪ್ರಾರಂಭ ಆಗುತ್ತೆ. ಆ ಶಾಲೆಯಲ್ಲಿ ಅವರ ವಿದ್ಯಾರ್ಥಿಯಾಗಿದ್ದವರು ಚಕ್ ನಾರಿಸ್ ಅವರು ಹಾಗೂ ಕರೀಂ ಅಬ್ದುಲ್ ಜಬ್ಬಾರ್ ಅವರು. ಮುಂದೆ ಅವರ ಜೊತೆಯಲ್ಲಿ ಇವರು ಬೆಳ್ಳಿ ತೆರೆಯನ್ನು ಕೂಡ ಹಂಚ್ಕೋತಾರೆ. ಗೋಲ್ಡನ್ ಹಾರ್ವೆಸ್ಟ್ ಸಂಸ್ಥೆ ಹಾಂಗ್ಕಾಂಗ್ನಲ್ಲಿ ಅನೇಕ ಚೀನಿ ಭಾಷೆಯ ಚಿತ್ರಗಳನ್ನು ತೆಗಿತಾರೆ. ಅಲ್ಲಿ ಬ್ರೂಸ್ಲಿ ಅವರ ಮಾರ್ಷಲ್ ಆರ್ಟ್ಸ್ನ ಪರಿಚಯ ಆಗುತ್ತೆ. ನಿಧಾನವಾಗಿ ಆ ಚಿತ್ರಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಗಳಿಸ್ತಾ ಹೋಗ್ತವೆ. ಈ ಚಿತ್ರಗಳಲ್ಲಿನ ಒಂದು ಆ ವಿಶಿಷ್ಟವಾದ ಆ್ಯಕ್ಷನ್ ಸೀನ್ಗಳನ್ನು ನೋಡಿ ಅಮೆರಿಕದಲ್ಲಿ ಸಹ ಇಂಥದ್ದೊಂದು ಚಿತ್ರವನ್ನು ನಿರ್ಮಾಣ ಮಾಡುವ ಪ್ರಯತ್ನ ನಡೆಯುತ್ತೆ. ವಾಸ್ತವವಾಗಿ 1972ರಲ್ಲಿ ಬ್ರೂಸ್ಲಿ ಅವರನ್ನು ನಾಯಕರನ್ನಾಗಿ ಇಟ್ಕೊಂಡು ಅಲ್ಲಿ ಗೇಮ್ ಆಫ್ ಡೆತ್ ಎನ್ನುವ ಒಂದು ಸಿನಿಮಾ ನಿರ್ಮಾಣ ಆರಂಭ ಆಗುತ್ತೆ. ಕೆಲವು ದಿನಗಳ ಚಿತ್ರೀಕರಣದ ನಂತರ ಆ ಚಿತ್ರ ನಿಂತು ಹೋಗುತ್ತೆ. ಆ ಸಂದರ್ಭದಲ್ಲಿ ವಾರ್ನರ್ ಬ್ರದರ್ಸ್ನವರು ಗೋಲ್ಡನ್ ಹಾರ್ವೆಸ್ಟ್ ಕಂಪನಿಯ ಜೊತೆಯಲ್ಲಿ ಮಾತನಾಡಿ ಬ್ರೂಸ್ಲಿ ಅವರು ನಾಯಕರಾಗಿರುವಂಥ ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ ಸಿದ್ಧ ಮಾಡೋದಕ್ಕೋಸ್ಕರ ಮಾತುಕತೆ ಆಡ್ತಾರೆ. ನೋಡಿ, ಫೆಬ್ರವರಿ 1973ರಲ್ಲಿ ಆ ಚಿತ್ರದ ಚಿತ್ರೀಕರಣ ಆರಂಭ ಆಗುತ್ತೆ. 2 ತಿಂಗಳಲ್ಲಿ ಚಿತ್ರೀಕರಣವನ್ನು ಮುಗಿಸಿ ಏಪ್ರಿಲ್ ತಿಂಗಳಲ್ಲಿಯೇ ಅದು ತೆರೆಗೆ ಬರೋದಕ್ಕೆ ಸಿದ್ಧವಾಗುತ್ತೆ. ಮುಂದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ಎಂಟರ್ ದಿ ಡ್ರ್ಯಾಗನ್ ತೆರೆಗೆ ಬರುವ ಸಿದ್ಧತೆಯಲ್ಲಿದ್ದಾಗಲೇ ಬ್ರೂಸ್ಲಿ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋಗ್ತಾರೆ. ಅದಾದ 1 ತಿಂಗಳಿಗೆ ಎಂಟರ್ ದಿ ಡ್ರ್ಯಾಗನ್ ಚಿತ್ರ ಬಿಡುಗಡೆಯಾಗುತ್ತೆ. ಚಲನಚಿತ್ರ ಇತಿಹಾಸದಲ್ಲೇ ಒಂದು ದೊಡ್ಡ ಸಾಧನೆಯನ್ನು ಮಾಡುತ್ತೆ. ಆ ಚಿತ್ರದ ನಿರ್ಮಾಣ ಹಾಗೂ ಅದರ ಹಿಂದಿರುವಂಥ ಸ್ವಾರಸ್ಯಕರವಾದ ಕಥೆಗಳ ಬಗ್ಗೆ ಮುಂದೆ ಪ್ರತ್ಯೇಕವಾದ ಸಂಚಿಕೆಯಲ್ಲಿ ಹೇಳ್ತೀವಿ. ಯಾಕೆಂದರೆ ಆ ಚಿತ್ರ ಬಿಡುಗಡೆಯಾಗಿದ್ದು 19ನೇ ತಾರೀಕು ಆಗಸ್ಟ್ 1973, ಅಂದರೆ ಬ್ರೂಸ್ಲಿ ಮರಣಿಸಿದ 1 ತಿಂಗಳ ನಂತರ. ಹಾಗಾಗಿ ಆ ಸಿನಿಮಾ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೀನಿ. ನೋಡಿ, ಇವತ್ತು ಸಿನಿಮಾಗಳಲ್ಲಿ ನಾಯಕರು ಕೆಲವು ಪಾತ್ರಗಳಿಗೋಸ್ಕರ 6 ಪ್ಯಾಕ್, 8 ಪ್ಯಾಕ್, 12 ಪ್ಯಾಕ್ಸ್ ಅಂತ ಹೀಗೆ ತಮ್ಮ ದೇಹವನ್ನು ಹುರಿಗಟ್ಟಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿ ಜಿಮ್ನಲ್ಲಿ ಹಗಲು ರಾತ್ರಿ ಬೆವರು ಸುರಿಸ್ತಾರೆ. ಒಂದು ಚಿತ್ರದಲ್ಲಿ ಅದನ್ನು ಪ್ರದರ್ಶನವೂ ಮಾಡ್ತಾರೆ. ಆಮೇಲೆ ಇನ್ನೊಂದು ಚಿತ್ರಕ್ಕಾಗಿ ಬೇರೆಯದೇ ತಮ್ಮ ದೇಹದಾರ್ಢ್ಯವನ್ನು ಬೇರೆ ರೀತಿಯಲ್ಲೇ ಇಟ್ಕೋಬೇಕಾಗುತ್ತೆ. ಈ ರೀತಿಯ ಸರ್ಕಸ್ಗಳನ್ನೆಲ್ಲ ಮಾಡ್ತಾರೆ. ಹಾಲಿವುಡ್ನಲ್ಲಿ ಸಹ ಬಾಡಿ ಬಿಲ್ಡರ್ಗಳಿಗೆ ಚಲನಚಿತ್ರಗಳಲ್ಲಿ ಅವಕಾಶ ಲಾಗಾಯ್ತಿನಿಂದಲೂ ಇತ್ತು. ನಮ್ಮ ಆರ್ನಾಲ್ಡ್ ಸ್ಕ್ವಾಶ್ವೆಗನರ್ ಅವರು ಕೊನಾನ್ ದಿ ಬಾರ್ಬೇರಿಯನ್ ಇಂಥ ಸಿನಿಮಾಗಳಲ್ಲಿ ಅಭಿನಯಿಸಿದವರು. ಅವರೂ ಸಹ ಒಬ್ಬ ದೇಹದಾರ್ಢ್ಯ ಪಟು. ಆದರೆ ಅವರು ಬೆಳೆಸಿದಂಥ ದೇಹದ ರೀತಿಯೇ ಬೇರೆ, ಬ್ರೂಸ್ಲಿ ಅವರ ದೇಹದಾರ್ಢ್ಯವೇ ಬೇರೆ. ಬ್ರೂಸ್ಲಿ ಅವರ ಮೈಯಲ್ಲಿ ನೀವು ಹುಡುಕಿದರೂ 1 ಗ್ರಾಮ್ ಎಕ್ಸ್ಟ್ರಾ ಫ್ಯಾಟ್ ಅನ್ನೋದು ಸಿಗ್ತಾ ಇರಲಿಲ್ಲ. ಅಂದರೆ ಅಧಿಕವಾದಂಥ ಕೊಬ್ಬು 1 ಗ್ರಾಮ್ ಸಹ ಸಿಗ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ತಮ್ಮ ದೇಹವನ್ನು ಇಟ್ಕೊಂಡಿದ್ದಂಥವರು ಬ್ರೂಸ್ಲಿ ಅವರು. ಇಡೀ ಪ್ರಪಂಚದಲ್ಲೇ ಸ್ವಯಂ ರಕ್ಷಣೆಯ ಈ ಸಮರ ಕಲೆಗಳ ಒಂದು ವಿದ್ಯೆ ಜಗತ್ಪ್ರಸಿದ್ಧವಾಗೋದಕ್ಕೆ ಬ್ರೂಸ್ಲಿ ಅವರು ಕಾರಣರಾಗ್ತಾರೆ. ಅದನ್ನು ಇವತ್ತಿಗೂ ಇತಿಹಾಸಕಾರರು ನೆನೀತಾರೆ. ಯಾಕೆಂದರೆ ಬ್ರೂಸ್ಲಿ ಅವರ ಆಗಮನದ ನಂತರ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು ಜಾಗೃತಿ ಉಂಟಾಗುತ್ತೆ. ಬೇಕಾದಷ್ಟು ಶಾಲೆಗಳು ತೆರೆದುಕೊಳ್ತವೆ. ಅಲ್ಲಿ ಬೇಕಾದಷ್ಟು ಜನ ಶಿಕ್ಷಕರು ಬರ್ತಾರೆ. ಅದಕ್ಕಾಗಿಯೇ ಸಾಧನ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುವಂಥ ಕಾರ್ಖಾನೆಗಳು ಪ್ರಾರಂಭ ಆಗ್ತವೆ. ಅಂದರೆ ಒಟ್ಟಾರೆಯಾಗಿ ವಿಶ್ವದ ಎಕಾನಮಿಯ ಮೇಲೆಯೇ ಒಂದು ಪರಿಣಾಮವನ್ನು ಬೀರಿದಂಥವರು ಬ್ರೂಸ್ಲಿ ಅವರು. ನೋಡಿ, ಒಂದು ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ ಯಶಸ್ವಿ ಆಗಿದ್ದೇ ತಡ. ಮುಂಚೆ ಬ್ರೂಸ್ಲಿ ಅವರು ಹಾಂಗ್ಕಾಂಗ್ನಲ್ಲಿ ಅಭಿನಯಿಸಿದ್ದಂಥ ಚೀನಿ ಭಾಷೆಯ ಅನೇಕ ಚಿತ್ರಗಳು ಡಬ್ ಆಗಿ ಅಮೆರಿಕದಾದ್ಯಂತ ಯಶಸ್ವಿ ಆಗ್ತವೆ. ಜೊತೆಗೆ ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಎಲ್ಲ ಕಡೆಗಳಲ್ಲಿ ಪ್ರಚಂಡ ಯಶಸ್ಸನ್ನು ಗಳಿಸ್ತವೆ. ಬ್ರೂಸ್ಲಿಯವರ ಶಿಷ್ಯರಾಗಿದ್ದಂಥ ಚಕ್ ನಾರಿಸ್ ಅವರ ಜೊತೆಯಲ್ಲಿ ದ ವೇ ಆಫ್ ಡ್ರ್ಯಾಗನ್ ಎನ್ನುವ ಸಿನಿಮಾದಲ್ಲಿ ಬ್ರೂಸ್ಲಿ ಅವರು ಅಭಿನಯಿಸಿದ್ದಾರೆ. ಆ ಚಿತ್ರವನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಅದರಲ್ಲಿ ಕೊನೆಯಲ್ಲಿ ಚಕ್ ನಾರಿಸ್ ಹಾಗೂ ಬ್ರೂಸ್ಲಿ ಅವರ ನಡುವೆ ನಡೆಯುವಂಥ ಒಂದು ಫೈಟಿಂಗ್ ದೃಶ್ಯ ಇವತ್ತಿಗೂ ನಮ್ಮ ಮನಃಪಟಲದಿಂದ ಮರೆಯಾಗಿಲ್ಲ. ಇನ್ನು ಎಂಟರ್ ದಿ ಡ್ರ್ಯಾಗನ್ಗಿಂತಲೂ ಮೊದಲೇ ಆರಂಭವಾಗಿ ಅರ್ಧಕ್ಕೆ ನಿಂತು ಹೋದಂಥ ಸಿನಿಮಾ ದ ಗೇಮ್ ಆಫ್ ಡೆತ್. ಆ ಚಿತ್ರದಲ್ಲಿ ಬ್ರೂಸ್ಲಿ ಅವರ ಜೊತೆ ಅಭಿನಯಿಸಿದವರು ಅವರ ಮತ್ತೊಬ್ಬ ಶಿಷ್ಯರು 7 ಅಡಿ 2 ಇಂಚು ಎತ್ತರದ ಅಮೆರಿಕದ ಒಬ್ಬ ಬ್ಯಾಸ್ಕೆಟ್ಬಾಲ್ ಸ್ಟಾರ್ ಕರೀಂ ಅಬ್ದುಲ್ ಜಬ್ಬಾರ್ ಅವರು. ಆ ಸಿನಿಮಾವನ್ನು ಮುಂದೆ ಚಿತ್ರೀಕರಣವಾಗಿರುವಷ್ಟು ಭಾಗವನ್ನು ಇಟ್ಕೊಂಡು ಮತ್ತೊಂದಿಷ್ಟು ವಿಚಾರಗಳನ್ನು ಸೇರಿಸಿ ಬಿಡುಗಡೆ ಮಾಡಲಾಯಿತು. ಬ್ರೂಸ್ಲಿ ಅವರ ಹೆಸರಿನಲ್ಲಿ ಏನನ್ನು ಬಿಡುಗಡೆ ಮಾಡಿದ್ರೂ ಜಗತ್ತಿನಾದ್ಯಂತ ಹಣದ ಹೊಳೆಯೇ ಹರಿದು ಬರ್ತಾಯಿತ್ತು. ಅದು ಬ್ರೂಸ್ಲಿ ಅವರು ಒಂದೇ ಒಂದು ಸಿನಿಮಾದಿಂದ ಪ್ರಪಂಚದ ಮೇಲೆ ಮಾಡಿದಂಥ ಒಂದು ಮೋಡಿ. 1973ರಲ್ಲಿ ತೆರೆಗೆ ಬಂದ
ಎಂಟರ್ ದಿ ಡ್ರ್ಯಾಗನ್ ಚಿತ್ರದಲ್ಲಿ ಬ್ರೂಸ್ಲಿ ಅವರ ಜೊತೆ ಜಾನ್ ಸ್ಯಾಕ್ಸನ್ ಹಾಗೂ ಜಿಮ್ ಕೆಲ್ಲಿ ಅವರು ತೆರೆಯನ್ನು ಹಂಚಿಕೊಂಡಿದ್ದಾರೆ. ಆ ಚಿತ್ರದ ಬಗ್ಗೆ ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ನೋಡಿ, ಅದೊಂದು ಚಿತ್ರದ ಪ್ರಭಾವದಿಂದಾಗಿ ಇಡೀ ಪ್ರಪಂಚದಾದ್ಯಂತ ಸಿನಿಮಾಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತು ಆ ಸಿನಿಮಾ ಅಂದರೆ, ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕೂಡ ಕರಾಟೆಯನ್ನು, ಕುಂಗ್ಫೂವನ್ನು, ಈ ರೀತಿಯ ಸಮರ ಕಲೆಗಳನ್ನು ನಾಯಕರು ಅಭ್ಯಾಸ ಮಾಡಬೇಕಾದಂಥ ಸ್ಥಿತಿ ಬಂತು. ಎಷ್ಟೋ ಜನ ನಾಯಕರು ಅದರಿಂದಾಗಿ ನಮ್ಮ ಚಿತ್ರಗಳಲ್ಲಿ ನೆಲೆಯನ್ನು ಕಂಡುಕೊಂಡ್ರು. ನಮ್ಮ ಶಂಕರ್ನಾಗ್ ಅವರನ್ನು ನಾವು ಕರಾಟೆ ಕಿಂಗ್ ಅಂತಲೇ ಕರಿತೀವಿ. ಎಂಟರ್ ದಿ ಡ್ರ್ಯಾಗನ್ ಸಿನಿಮಾದ ಯಶಸ್ಸು ಹಾಗೂ ನಂತರ ಇಂಗ್ಲೀಷ್ ಭಾಷೆಗೆ ಡಬ್ ಆಗಿ ಪ್ರಪಂಚದಾದ್ಯಂತ ಹಣದ ಹೊಳೆಯನ್ನೇ ಹರಿಸಿದಂಥ ಬ್ರೂಸ್ಲಿ ಅವರ ಅನೇಕ ಸಿನಿಮಾಗಳು, ಇವೆಲ್ಲವುಗಳ ಪ್ರಭಾವದಿಂದ ಬೇಕಾದಷ್ಟು ಸಿನಿಮಾಗಳು ತೆರೆಗೆ ಬರ್ತವೆ. ಬ್ರೂಸ್ಲಿ ಅವರನ್ನೇ ಹೋಲುವಂಥ ಎಷ್ಟೋ ಜನ ಕಲಾವಿದರು ತೆರೆಗೆ ಬರ್ತಾರೆ. ನೋಡಿ, ಬ್ರೂಸ್ಲಿ ಅವರು ಸಾಗಿದ ಹಾದಿಯಲ್ಲಿಯೇ ಮುಂದೆ ಅಮೆರಿಕದಾದ್ಯಂತ ಹಾಲಿವುಡ್ನಲ್ಲಿ ಸಹ ಮೆರೆದಂಥ ಮತ್ತೊಬ್ಬ ಕಲಾವಿದರು ಜಾಕಿ ಚಾನ್ ಅವರು. ಬ್ರೂಸ್ಲಿ ಅವರು ಎಂಟರ್ ದ ಡ್ರ್ಯಾಗನ್ ಚಿತ್ರದಲ್ಲಿ ಸಾಹಸ ದೃಶ್ಯಗಳಲ್ಲಿ ಒಂದು ಚೈನನ್ನು ಬಳಸ್ತಾರೆ. ಎರಡು ಕಡೆಗೆ ಮರದ ಹ್ಯಾಂಡ್ಲ್ ಇರುತ್ತೆ, ಮಧ್ಯೆ ಚೈನ್ ಇರುತ್ತೆ. ಅದಕ್ಕೆ ನಾನ್ ಚಾಕು ಅಂತ ಕರೀತಾರೆ. ಆ ಒಂದು ಸಾಧನವನ್ನು ಇಟ್ಕೊಂಡು ಅವರು ಮಾಡುವಂಥ ಆ ಫೈಟಿಂಗ್ ಸೀಕ್ವೆನ್ಸ್ಗಳು ಎಷ್ಟು ಜನಪ್ರಿಯವಾಗಿದ್ವು ಅಂದರೆ, ಇವತ್ತಿಗೂ ನೀವು ಕೆಲವು ರಿಯಾಲಿಟಿ ಶೋಗಳಲ್ಲಿ ಅಮೇರಿಕಾದಲ್ಲಿ ಕೇವಲ 6-7 ವರ್ಷದ ಪುಟ್ಟ ಬಾಲಕನೊಬ್ಬ ಆ ನಾನ್ ಚಾಕುವನ್ನು ಇಟ್ಕೊಂಡು ಬ್ರೂಸ್ಲಿ ಅವರ ಒಂದು ದೃಶ್ಯವನ್ನು ಹಿಂದೆ ತೆರೆಯ ಮೇಲೆ ತೋರಿಸ್ತಾ ಇರ್ತಾರೆ. ಅವರು ಯಾವ ರೀತಿಯ ಮೂಮೆಂಟನ್ನು ಮಾಡ್ತಾರೋ ಅದೇ ರೀತಿಯ ಚಲನೆಯನ್ನು ಒಂದಿಷ್ಟೂ ತಪ್ಪಿಲ್ಲದೆ ಅದನ್ನು ನೋಡಿಕೊಳ್ಳದೆ ತಾನು ರೀಕ್ರಿಯೇಟ್ ಮಾಡಿ ತೋರಿಸುವಂಥ ಒಂದು ಪ್ರದರ್ಶನವನ್ನು ನೀಡ್ತಾನೆ. ಅದು ಕೂಡ ಯಶಸ್ವಿಯಾಗಿದೆ. ಹೀಗೆ ಬ್ರೂಸ್ಲಿ ಅವರ ಪ್ರಭಾವ ಇಡೀ ಪ್ರಪಂಚದಾದ್ಯಂತ ಅನೇಕ ರೀತಿಯಲ್ಲಿ ಇವತ್ತಿಗೂ ಉಳ್ಕೊಂಡಿದೆ. ಇಂಥ ಒಬ್ಬ ಅದ್ಭುತ ಅಪ್ಪಟ ಪ್ರತಿಭೆಯ ಕಲಾವಿದ ಕೇವಲ 32 ವರ್ಷಕ್ಕೆ ಮರಣಿಸಿದ್ದು ಖಂಡಿತವಾಗಿಯೂ ಪ್ರಪಂಚ ಅರಗಿಸಿಕೊಳ್ಳಲಾರದಂಥ ಒಂದು ಸತ್ಯ. ಅವರು ಇದ್ದಿದ್ದರೆ ಹಾಲಿವುಡ್ನಲ್ಲಿ ಇನ್ನೂ ಎಂಥೆಂಥ ಚಿತ್ರಗಳು ಬರ್ತಾಯಿದ್ವು, ಏನೆಲ್ಲ ಮನೋರಂಜನೆ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಗೊತ್ತಿಲ್ಲ. ಆದರೆ ವಿಧಿ ಅವರ ಅಂತ್ಯವನ್ನು ಹಾಗೆ ಬರೆದಿತ್ತು. 10ನೇ ತಾರೀಕು ಜುಲೈ 1973ನೇ ಇಸ್ವಿ, ಅಂದರೆ ಅವರು ಮರಣಿಸೋದಕ್ಕೆ 10 ದಿನಗಳ ಮುಂಚೆ ಇದ್ದಕ್ಕಿದ್ದ ಹಾಗೆ ಬ್ರೂಸ್ಲಿ ಅವರು ಬಿದ್ದು ಹೋಗ್ತಾರೆ. ಅವರಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ, ಮೆದುಳಿನಲ್ಲಿ ಒಂದು ರೀತಿಯ ಊತ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಯಾವುದೋ ಒಂದು ಹೆಸರನ್ನು ಕೊಡ್ತಾರೆ, ಔಷಧಿಯನ್ನು ಕೂಡ ಕೊಡ್ತಾರೆ, ಉಪಚಾರವನ್ನು ಮಾಡ್ತಾರೆ. ಸುಮಾರು 10 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಅದಾದ ಮೇಲೆ ಕೂಡ ಅವರು ಎದ್ದು ಓಡಾಡ್ತಾ ಇರ್ತಾರೆ. ಗೇಮ್ ಆಫ್ ಡೆತ್ ಚಿತ್ರದ ಒಂದಿಷ್ಟು ಡಿಸ್ಕಷನ್ಗೋಸ್ಕರ ನಿರ್ದೇಶಕರು ಹಾಗೂ ಒಬ್ಬ ಸಹ ಕಲಾವಿದೆಯ ಜೊತೆಯಲ್ಲಿ ಅವರು ಒಂದು ಕಡೆ ಕುಳಿತು ಮಾತಾಡ್ತಾ ಇರ್ತಾರೆ. ಕೊನೆಗೆ ಆ ನಿರ್ದೇಶಕರು ಊಟಕ್ಕೆ ಅಂತ ಎದ್ದು ಹೋಗ್ತಾರೆ. ಆ ಸಂದರ್ಭದಲ್ಲಿ ಬ್ರೂಸ್ಲಿ ಅವರು ನಿದ್ದೆಗೆ ಅಂತ ಹೋಗ್ತಾರೆ. ಆದರೆ ನಿದ್ದೆಯಿಂದ ಅವ್ರನ್ನ ಎಬ್ಸೋದಕ್ಕೆ ಹೋದರೆ ಅವರಿಗೆ ಎಚ್ಚರವಾಗಲ್ಲ. ಕೊನೆಗೆ ಅವರಿಗೆ ಎಚ್ಚರವಾಗುತ್ತೆ. ಆದರೆ ಅವರು ತಲೆ ತುಂಬ ನೋಯ್ತಾ ಇದೆ ಅಂತ ಹೇಳಿದಾಗ ಆ ಸಹನಟಿ ಅವರಿಗೆ ಒಂದು ಮಾತ್ರೆಯನ್ನು ಕೊಡ್ತಾಳೆ. ಆ ಮಾತ್ರೆಯನ್ನು ಸೇವಿಸಿದ ಮೇಲೆ ಮತ್ತೆ ಬ್ರೂಸ್ಲಿ ಅವರು ಎಚ್ಚರವಾಗಲೇ ಇಲ್ಲ. ಆ ನಿರ್ದೇಶಕರು ಕೂಡ ಓಡಿ ಬರ್ತಾರೆ. ಎಲ್ಲರೂ ಸೇರಿ ಬ್ರೂಸ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರೂ ಸಹ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. 20ನೇ ತಾರೀಕು ಜುಲೈ 1973ಕ್ಕೆ ಬ್ರೂಸ್ಲಿ ಅವರು ಸತ್ತಿದ್ದಾರೆ ಅಂತ ಹೇಳಿ ವೈದ್ಯರು ಡಿಕ್ಲೇರ್ ಮಾಡ್ತಾರೆ. ಅಲ್ಲಿಗೆ ಸಮರ ಕಲೆಯ ಒಂದು ಅದ್ಭುತ ಅಧ್ಯಾಯ ಕೊನೆಯನ್ನು ಕಾಣುತ್ತೆ. ಬ್ರೂಸ್ಲಿ ಅವರ ಬಗ್ಗೆ, ಆತನ ಮಗ ಬ್ರ್ಯಾಂಡನ್ ಲೀಯ ಬಗ್ಗೆ, ಆತ ತಂದೆಗಿಂತಲೂ ಕರುಣಾಜನಕವಾಗಿ ಸಾವನ್ನಪ್ಪಿದ ವಿಚಾರದ ಬಗ್ಗೆ ಮುಂದೆ ಯಾವುದಾದರೂ ಸಂಚಿಕೆಯಲ್ಲಿ ಖಂಡಿತವಾಗಿಯೂ ಮತ್ತೆ ಮಾತಾಡ್ತೀನಿ. ಹಾಗೆಯೇ ಎಂಟರ್ ದ ಡ್ರ್ಯಾಗನ್ ಚಿತ್ರದ ಬಗ್ಗೆ ಕೂಡ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.